ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಹಾಗೆಯೇ ಮತ್ತೊಬ್ಬ ಸದಸ್ಯ ಜಯಂತ್ ಜಾಧವ್ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ದೀಪಾ ಚೋಳನ್ ನಿನ್ನೆ ಸಂಜೆ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಬೆಳಗಾವಿ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಇಬ್ಬರು ಸದಸ್ಯರ ಮೇಲೆ ಕಳೆದ 3-4 ತಿಂಗಳಿಂದ ಕೂಡ ಆರೋಪಗಳು ಕೇಳಿಬಂದಿತ್ತು. ಪ್ರಮುಖವಾಗಿ ಏನು ಅಂತಂದರೆ ಇಬ್ಬರು ಸದಸ್ಯರು ತಮ್ಮ ಪತ್ನಿಯರ ಹೆಸರಿನಲ್ಲಿ ಬೆಳಗಾವಿಯ ತಿನಿಸುಕಟ್ಟೆಯಲ್ಲಿ ಒಂದು ಮಳಿಗೆಯನ್ನು ಬಾಡಿಗೆ ಆಧಾರದ ಮೇಲೆ ಪಡೆದಿದ್ದಾರೆ ಅಂತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆಯ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ವೃತ್ತದ ಬಳಿಯಲ್ಲಿ ಒಂದು 5-6 ವರ್ಷಗಳ ಹಿಂದೆ ಒಂದು ತಿನಿಸುಕಟ್ಟೆ ಅಂತೇಳಿ ಬೃಹತ್ ಮಳಿಗೆಗಳೆಲ್ಲ ನಿರ್ಮಾಣ ಮಾಡಲಾಗಿತ್ತು. ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಶಾಸಕರ ಅನುದಾನದಡಿ ಮತ್ತು ಲೋಕೋಪಯೋಗಿ ಇಲಾಖೆ ಜಾಗದಲ್ಲಿ ಈ ಒಂದು 50ರಿಂದ 60 ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಒಂದು ಮಳಿಗೆ ನಿರ್ಮಾಣ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರ್ತಕ್ಕಂಥ ಮಂಗೇಶ್ ಪವಾರ್ ಹಾಗೆಯೇ ಜಯಂತ್ ಜಾಧವ್ ಇಬ್ಬರು ಕೂಡ ತಮ್ಮ ಪತ್ನಿಯ ಹೆಸರಲ್ಲಿ 29 ಮತ್ತು 28 ಮಳಿಗೆಗಳನ್ನು ಪಡೆದಿದ್ದರು. ಈ ಬಳಿಕ ಇಬ್ಬರು ಕೂಡ ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಇಬ್ಬರು ಕೂಡ ಗೆದ್ದು ಬರ್ತಾರೆ. ಈಗ ಸದ್ಯ ಮಂಗೇಶ್ ಪವಾರ್ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಳೆದ ಒಂದು ವರ್ಷದ ಹಿಂದೆ ಸಾಮಾಜಿಕ ಹೋರಾಟಗಾರ ಸುಜಿತ್ ಮುಳುಗುಂದ್ ಅನ್ನೋರು ಇವರಿಬ್ಬರ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಇವರು ಮಹಾನಗರ ಪಾಲಿಕೆಯಲ್ಲಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣವರವರಿಗೆ ದೂರನ್ನು ಕೊಟ್ಟಿದ್ದರು. ಇದನ್ನು ದೂರನ್ನು ಪರಿಗಣನೆ ಮಾಡಿದಂಥ ಪ್ರಾದೇಶಿಕ ಆಯುಕ್ತರು ವಿಚಾರಣೆಯನ್ನು ನಡೆಸಿ ಆ ಇಬ್ಬರ ಸದಸ್ಯತ್ವವನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸ್ತಾರೆ. ಬಳಿಕ ಈ ಒಂದು ಪ್ರಾದೇಶಿಕ ಆಯುಕ್ತರ ನಿರ್ಣಯವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೆ ಇಬ್ಬರು ಸದಸ್ಯರು ಇರ್ತಾರೆ. ಬಳಿಕ ಹೈಕೋರ್ಟ್ನಲ್ಲಿ ಇಬ್ಬರಿಗೂ ಕೂಡ ರಿಲೀಫ್ ಸಿಗುತ್ತೆ. ಕಳೆದ 3 ತಿಂಗಳ ಹಿಂದೆ ನಡೆದಂತಹ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮೇಯರ್ ಆಗಿ ಮಂಗೇಶ್ ಪವಾರ್ ಆಯ್ಕೆ ಆಗ್ತಾರೆ ಮತ್ತು ಜಯಂತ್ ಜಾಧವ್ ಪಾಲಿಕೆ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಈಗ ಮತ್ತೆ ನಗರಾಭಿವೃದ್ಧಿ ಇಲಾಖೆ ಇಬ್ಬರ ಸದಸ್ಯತ್ವವನ್ನು ರದ್ದು ಮಾಡಿದೆ. ಹೀಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಸದಸ್ಯತ್ವ ಸದ್ಯ ರದ್ದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಇದು ನೀಚತನದ ಕೆಲಸ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಇದು ಅಧಿಕಾರ ದುರ್ಬಳಕೆ ಆಗಿದೆ, ಇದನ್ನು ನಾವು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಹೈಕೋರ್ಟ್ನಲ್ಲಿ ಕೂಡ ನಮಗೆ ಸ್ಟೇ ಸಿಗುವಂಥ ಸಾಧ್ಯತೆ ಇದೆ. ಇದೇ ಜುಲೈ 2ರಂದು ನಡೆಯಲಿರತಕ್ಕಂಥ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ ಮೇಯರ್ ಆಗಿಯೇ ಮಂಗೇಶ್ ಪವಾರ್ ಅವರು ಮತವನ್ನು ಚಲಾವಣೆ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತೇಳಿ ಸಾಮಾಜಿಕ ಹೋರಾಟಗಾರ ಸುಜಿತ್ ಮುಳುಗುಂದ್ ಹೇಳ್ತಕ್ಕಂಥದ್ದು. ತಿನಿಸು ಕಟ್ಟೆಗಳನ್ನು ಏನು ನಿರ್ಮಾಣ ಮಾಡಿದ್ದಾರೆ, ಆ ತಿನಿಸು ಕಟ್ಟೆಗಳಲ್ಲಿ ಅದನ್ನು ದೀನ ದಲಿತರಿಗಾಗಿ, ಬಡವರಿಗಾಗಿ, ವಿಧೇಯ ಮಹಿಳೆಯರಿಗಾಗಿ ಹಾಗೂ ಎಕ್ಸ್ ಆರ್ಮಿಯಲ್ಲಿರುವಂಥ ಯಾವುದಾದ್ರೂ ಅವರು ತೀರು ಹೋಗಿದ್ದಾರೆ ಅವರ ಹೆಂಡತಿಯರಿಗೆ ಅವ್ರಿಗೆ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಗಳಂತೇಳಿ ಅದನ್ನು ಗೆಜೆಟ್ ಪಾಸ್ ಮಾಡ್ಕೊಂಡ್ಬಂದು ಅದನ್ನು ಎಲ್ಲ ಬಲಾಢ್ಯ ಜನರಿಗೆ ಅದನ್ನು ಹಂಚಿಕೆ ಮಾಡಲಾಗಿದೆ. ಅದು ಒಂದು ಉಲ್ಲಂಘನೆ ಆಗಿರ್ತದೆ. ಯಾಕಂತ ಅದರಲ್ಲಿ ಎಲ್ಲ ಕೆಲವೊಂದು ಕಾರ್ಪೊರೇಟರ್ಗಳು ಅದೇ ರೀತಿ ಕಾಂಟ್ರಾಕ್ಟರ್ಸ್ಗಳು ಹಾಗೂ ಅದರಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳು ಇದ್ದಾರೆ ಅಂತ ತಿಳ್ಕೊಂಡು ತಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಇದಕ್ಕೆ ನಾನು ಹೋರಾಟ ಮಾಡ್ತಾ ಇರೋದು ಎದಕ್ಕೆ ಅಂತ ಹೇಳಿದರೆ, ಇದನ್ನು ಬಡವರಿಗೆ, ವಿಧವೆ ಹೆಣ್ಮಕ್ಳಿಗೆ ಏನು ಅನ್ಯಾಯ ಇದೆ ಅದನ್ನು ಸರಿಪಡಿಸೋಕೆ, ಅದನ್ನು ಅವ್ರಿಗೆ ಆಗಬಾರ್ದು. ಅವ್ರು ಯಾರು ಫಲಾನುಭವಿಗಳಿದ್ದಾರೋ ಅವ್ರಿಗೆ ಅದನ್ನು ಸಿಗಲಿ ಅನ್ನೋದಕ್ಕೆ ನನ್ನ ಉದ್ದೇಶ ಅಷ್ಟೇ, ಮತ್ತೇನಿಲ್ಲ. ಈಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹೋದರೆ ನಾವು ಕೂಡ ಅಲ್ಲಿ ಚಾಲೆಂಜ್ ಮಾಡ್ತೀವಿ. ನಾವು ಕೂಡ ಅದರಲ್ಲಿ ಇವರು ಯಾವ ರೀತಿ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ ಅಂತಕೊಂಡು ತೋರಿಸ್ತೀವಿ. ಅಧಿಕಾರದ ದುರುಪಯೋಗ ಮಾಡಿಕೊಂಡು ಆವಾಗ ಅದನ್ನು ಗೆಜೆಟಲ್ಲಿ ಪಾಸ್ ಮಾಡಿಕೊಂಡು ಅಧಿಕಾರ ಮಾಡಿಕೊಂಡು ಗೆಜೆಟ್ ಪಾಸ್ ಮಾಡ್ಕೊಳ್ಳಿ, ಆದರೆ ಅದನ್ನು ಯಾರು ಫಲಾನುಭವಿಗಳು ಇತ್ತು ಅವ್ರು ಕೊಡೋದೇ ಇವ್ರು ಕೊಟ್ಟಿದ್ದಾರೆ. ಈಗ ಇವರು ಅಭಯ್ ಪಾಟೀಲ್ ಅವರು ಅವರಿಗೆ ಒಂದು ಮಳಿಗೆಗಳನ್ನು ಕೊಡಿಸೋದ್ರಲ್ಲಿ ಅವರು ಮಾರ್ಗದರ್ಶನ ಮಾಡಿರ್ಬೋದು. ಅದ್ರ ಜೊತೆಗೆ ಅವರು ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಟ್ಟು ಅವ್ರು ಆರ್ಸ್ ತಂದು ಆಮೇಲೆ ಇದರೊಳಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಆದರೆ ಯಾವತ್ತಿನ ದಿವಸ ಇದೊಂದು ಆರಿಸಿ ಬಂದಂಥ ಅದನ್ನು ವಾಪಸ್ ಕೊಡಬೇಕು, ಇದನ್ನು ಮಳೆಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸ್ಬೇಕು ಅಂತ ತಿಳ್ಕೊಂಡು ಮಾರ್ಗದರ್ಶನ ಮಾಡಬೇಕಿತ್ತು. ಅದನ್ನು ಅವರು ಮಾಡದೆ ಅವರಿಬ್ಬರು ಮೇಯರ್ ಆದಂಥ ಮಂಗೇಶ್ ಪವಾರ್ ಹಾಗೂ ಇವರು ಕಾರ್ಪೊರೇಟರ್ ಆದಂಥ ಜಯಂತ್ ಜಾಧವ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳೋಕೆ ಇಷ್ಟಪಡ್ತಾನೆ. ಯಾಕಂತಂದರೆ ಅದು ಜವಾಬ್ದಾರಿ ಅವ್ರದ್ದೇ ಇತ್ತು, ಅವ್ರು ಅದನ್ನು ಮಾಡಿಲ್ಲ. ಹಾಗಾಗಿ ಇವತ್ತಿನ ದಿವಸ ಅವರು ನಷ್ಟ ಅನ್ನಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳೋಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಅವ್ರಿಗೆ ಯಾವುದೇ ಕಾನೂನು ಹೋರಾಟ ಮಾಡ್ತಾರೆ, ಆ ಮುಂದಿನ ಕಾನೂನು ಹೋರಾಟಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ ಅಂತಕೊಂಡು ತಮಗೆಲ್ಲ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಸುಜಿತ್ ಮುಳುಗುಂದ್ ಈ ಇಬ್ಬರು ಸದಸ್ಯರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅಂದರೆ ಪ್ರಾದೇಶಿಕ ಆಯುಕ್ತರ ನಿರ್ಣಯವನ್ನು ರಾಜ್ಯ ಸರ್ಕಾರ ಎತ್ತಿ ಹಿಡಿದಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಎತ್ತಿ ಹಿಡಿದ ಹಿಂದೆ ರಾಜಕೀಯ ಹುನ್ನಾರ ಇದೆ ಅಂತೇಳಿ ಅಭಯ್ ಪಾಟೀಲ್ ಆರೋಪವಾಗಿದೆ. ಯಾಕಂದರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇಷ್ಟು ವರ್ಷಗಳ ಕಾಲ ಇಲ್ಲಿ ಕನ್ನಡ ಮತ್ತು ಮರಾಠಿ ಅಂತೇಳಿ ಚುನಾವಣೆ ನಡೀತಿದ್ದು. ಇದೇ ಮೊದಲ ಬಾರಿಗೆ ಪಕ್ಷಗಳ ಆಧಾರದ ಮೇಲೆ ಚುನಾವಣೆ ನಡೆದು ಬಿಜೆಪಿ ಸ್ಪಷ್ಟ ಬಹುಮತವೊಂದೊಂದಿಗೆ
ಪಾಲಿಕೆಯಲ್ಲಿ ಅಧಿಕಾರ ಗದ್ದಿಗೆ ಹಿಡಿದಿತ್ತು. ಹೀಗಾಗಿ ಇದನ್ನು ಸಹಿಸದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಯರ್ ಆಗಿದ್ದನ್ನು ಸಹಿಸದೆ ಕಾಂಗ್ರೆಸ್ ಈ ರೀತಿ ಕೆಲಸವನ್ನು ಮಾಡಿದೆ ಅಂತಕ್ಕಂಥದ್ದು BJP ಶಾಸಕರ ಆರೋಪವಾಗಿದೆ. ಈ ನಿರ್ಣಯ ಏನದಲ್ಲ, ಇದು ರಾಜಕೀಯ ಪ್ರೇರಿತ ನಿರ್ಣಯ ಅದ. ಹೆಂಗೆ RC ಒಳಗೆ ನಿರ್ಣಯ ಮಾಡಿದ್ರು ಹಂಗೆ ಈಗ ನಗರಾಭಿವೃದ್ಧಿ ಇಲಾಖೆ ಈ ಸರ್ಕಾರದ ಕೈಯಾಗಿರೋದ್ರಿಂದ ನೀಚ ಮಟ್ಟದ ರಾಜಕಾರಣ ಇದು, ಕೆಳಮಟ್ಟದ ರಾಜಕಾರಣ. ಒಬ್ಬ ಸಾಮಾನ್ಯ ಕುಟುಂಬದವ ಮೇಯರ್ ಆಗಿದ್ದು ಈ ಕಾಂಗ್ರೆಸ್ದವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಮೇಯರನ್ನ ಕಾನೂನು ಬಾಹಿರವಾಗಿ ಅದನ್ನು ಮತ್ತು ಒಮ್ಮೆ ಮಂಗಳಾರತಿ ಮಾಡ್ಕೊಂಡಾರ. ಇದು ಹಿಂದೆ ಯಾವಾಗ ನಾವು ಸ್ಟೇಗೆ ಹೋಗಿದ್ವಿ ಅವಾಗ ಜಡ್ಜ್ ಅವರನ್ನ ಓಪನ್ ಕೋರ್ಟ್ ಒಳಗನೆ ಈ IAS ಅಧಿಕಾರಿಗಳಿಗೆ ಇಷ್ಟು ಗುರುತಿಲ್ಲ, ಅದನ್ನು ನಾನು ಮಸೂರಿ ಒಳಗೆ ಟ್ರೈನಿಂಗ್ ಸರಿಯಾಗಿಲ್ಲ, ನಾನು ಏನು ಕಳಿಸ್ರಿ ಟ್ರೈನಿಂಗ್ ಕೊಡ್ತೇವೆ ಅನ್ನೋ ಅಂತಂದನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಈಗ ಮತ್ತೆ ಅದು ಚರಿ ತುಳ್ತಾರೆ ಅವರು. ಈಗ ನಾವು ಅದಕ್ಕೆ ಸ್ಟೇಗೆ ಹೋಗಿದ್ದೀವಿ, ನಮ್ಮ ಪರವಾಗಿ ನಿರ್ಣಯ ಬರ್ತದೆ. ಇಲ್ಲಿ ಅಲ್ಲಿ ಅಷ್ಟು ಮಂಗಳಾರತಿ ಸರ್ಕಾರಕ್ಕೆ ಆಗೋದು ಉಳಿತೈತೆ, ಅದನ್ನಷ್ಟು ಮಂಗಳಾರತಿ ಮಾಡಿಸ್ಕೊತಾರೆ ಅವ್ರು ಬರೋ ದಿವಸ ಹೈಕೋರ್ಟ್ನಾಗ ಮಾಡ್ತಾರೆ ಅವ್ರು. ಮತ್ತೇನಾದರೂ ಸುಪ್ರೀಂ ಕೋರ್ಟ್ ತನಕ ಹೋಗ್ತೀವಿ, ಬಿಡೋದಿಲ್ಲ. ಇದು ಚಾಲೆಂಜ್ ಅದ. ಈ ಥರ ರಾಜಕಾರಣ ಇರ್ತದ. ಇಲೆಕ್ಷನ್ನಾಗ ಗೆಲ್ಲ ಬರಬೇಕು ಸೋಲ್ಬೇಕು ಇರ್ತಾವೆ ರಾಜಕಾರಣ. ಒಟ್ಟಾರೆ ಏನು ನಾಳೆ ನಡೀತಕ್ಕಂಥ 2ನೇ ತಾರೀಕು ಸ್ಥಾಯಿ ಸಮಿತಿ ಚುನಾವಣೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು. ಅಲ್ಲಿವರೆಗೂ ಸ್ಟೇ ಸಿಕ್ಕರೆ ಮಂಗೇಶ್ ಪವಾರ್ ಅವರಿಗೆ ಮತ ಚಲಾಯಿಸುವ ಹಕ್ಕಿರುತ್ತೆ, ಇಲ್ಲವಾದಲ್ಲಿ ಅವರು ಮತ ಚಲಾವಣೆಯಿಂದ ವಂಚಿತರಾಗುವ ಏನು ಸಾಧ್ಯತೆಯೂ ಕೂಡ. ಹೀಗಾಗಿ BJP ಮತ್ತು ಕಾಂಗ್ರೆಸ್ ನಡುವೆ ಈಗ ಮತ್ತೊಮ್ಮೆ ತಿಕ್ಕಾಟ ಆರಂಭವಾಗಿರ್ತಕ್ಕಂಥದ್ದು. ಏನು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ನಡುವಿನ ಹೋರಾಟ ಇದು ಅಂಥೇಳಿನೇ ಬಿಂಬಿತವಾಗ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಹೈಕೋರ್ಟ್ನ ಆದೇಶ ಮತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತು ಕುತೂಹಲ ಸದ್ಯ ಇರತಕ್ಕಂಥದ್ದು. ಒಟ್ಟು BJP ಪಾಲಿಕೆ ಸದಸ್ಯರು ಇಬ್ಬರು ಸದಸ್ಯತ್ವ ರದ್ದಾಗಿದ್ದರಿಂದ BJPಯಲ್ಲೂ ಕೂಡ ಈಗ ತಳಮಳ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಏನು ಈ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥದ್ದು. ಏನು ಸಚಿವರು ಶಾಸಕರೇ ನೇರವಾಗಿ ಇದಕ್ಕೆ ಕಾರಣ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತವೆ. ಒಟ್ಟಾರೆ ಬೆಳಗಾವಿ ಮಹಾನಗರ ಪಾಲಿಕೆ ಈ ಹಿಂದೆ ನಾಡದ್ರೋಹಿ ಚಟುವಟಿಕೆಗಳಿಂದ ಇಲ್ಲಿನ ಮಹಾನಗರ ಪಾಲಿಕೆಯನ್ನು ಸರ್ಕಾರ ಅಮಾನತು ಮಾಡ್ತಿತ್ತು. ಆದರೆ ಈಗ ರಾಜಕೀಯ ಉದ್ದೇಶಕ್ಕಾಗಿಯೇ ಇಲ್ಲಿನ ಏನು ಮೇಯರ್ ಸದಸ್ಯತ್ವವನ್ನು ರದ್ದು ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬಂದಿದೆ. ಇವರು ಪತ್ನಿಯರ ಹೆಸರಲ್ಲಿ ಏನು ಮಳಿಗೆಗಳನ್ನು ಪಡೆದಿದ್ರು, ಮಹಾನಗರ ಪಾಲಿಕೆ ಸದಸ್ಯರಾದ ಬಳಿಕ ಅದನ್ನು ವಾಪಸ್ ಕೊಟ್ಟಿದ್ರೆ ಈ ಒಂದು ಅವಾಂತರ ಸೃಷ್ಟಿ ಆಗ್ತಿರಲಿಲ್ಲ ಅಂತಕ್ಕಂಥದ್ದು ಸದ್ಯ ಏನು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ. ಒಟ್ಟು ಸ್ಪಷ್ಟ ಬಹುಮತ ಇದ್ರೂ ಕೂಡ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ತಮ್ಮ ಸದಸ್ಯತ್ವವನ್ನು ಈ ಒಂದು ಮಳಿಗೆ ಪಡೆದ ಕಾರಣಕ್ಕಾಗಿ ಏನು ಕಳೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಏನು ಈ ತಿನಿಸುಕಟ್ಟೆಯಲ್ಲಿ ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಲೋಕೋಪಯೋಗಿ ಇಲಾಖೆ ತನಿಖೆ ನಡೆಸ್ತಿದೆ. ತನಿಖಾ ವರದಿಯನ್ನು ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. 30 ವರ್ಷಗಳ ಕಾಲ ಮಳಿಗೆಯನ್ನು ಲೀಸ್ ಮೇಲೆ ಕೊಟ್ಟಿತ್ತು, ಆ ಲೀಸ್ ಅವಧಿಯನ್ನು ಕೂಡ ಕಡಿಮೆ ಮಾಡಿದ್ದೀವಿ ಅಂತೇಳಿ ಈಗ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಹಾನಗರ ಪಾಲಿಕೆ ಈಗ ಮತ್ತೊಮ್ಮೆ ಏನು ಸುದ್ದಿಯಲ್ಲಿರ್ತಕ್ಕಂಥದ್ದು. ಮುಂದೆ ಯಾವ ರೀತಿಯ ಬದಲಾವಣೆಗಳು ಮತ್ತು ಬೆಳವಣಿಗೆ ನಡೀತಿವೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.